ಮಂಗಳೂರಿನಲ್ಲಿ ಸುಹಾಸ ಹತ್ಯೆ ಪ್ರತಿಕಾರಕ್ಕೆ ಯತ್ನ ನಡೆಯಲಾಗಿದೆ. ರೌಡಿ ಶೀಟರ್ ಕೋಡಿಕೆರೆ ಲೋಕೇಶ್ನನ್ನು ಬಂಧಿಸಲಾಗಿದೆ. ಕಾವೂರು ಪೊಲೀಸರಿಂದ ಕೋಡಿಕೆರೆ ಲೋಕೇಶ್ನನ್ನು ಅರೆಸ್ಟ್ ಮಾಡಲಾಗಿದೆ. ಹತ್ಯೆಯಾದ ರಾತ್ರಿ ಪ್ರತಿಕಾರಕ್ಕೆ ಯತ್ನಿಸಿದ್ದ ಲೋಕೇಶ್ ಕೋಡಿಕೆರೆ ಗ್ಯಾಂಗ್ನಿಂದ ಪ್ರತಿಕಾರಕ್ಕೆ ಯತ್ನಿಸಲಾಗಿತ್ತು. ಮೀನು ವ್ಯಾಪಾರಿಯನ್ನ ಅಟ್ಟಾಡಿಸಿ ಕೊಲೆಗೆ ಯತ್ನಿಸಲಾಗಿತ್ತು. ಈ ಗ್ಯಾಂಗ್ ಮೀನುಗಾರ ಮಹಿಳೆ ಬೊಬ್ಬೆ ಹಾಕಿದ ಹಿನ್ನೆಲೆಯಲ್ಲಿ ಬಚಾವಾಗಲಾಗಿತ್ತು. ಉಳ್ಳಾಲದ ಲುಕ್ಮಾನ್ ಹಲ್ಲೆಗೆ ಒಳಗಾಗಿದ್ದಂಥ ಮೀನು ವ್ಯಾಪಾರಿ ಕಾರಿನಲ್ಲಿ ಬಂದು ಕೊಲೆಗೆ ಯತ್ನಿಸಿದ್ದ ಲೋಕೇಶ್ ಅಂಡ್ ಗ್ಯಾಂಗ್ ಅವತ್ತು ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. ರೌಡಿ ಶೀಟರ್ ಕೋಡಿಕೆರೆ ಲೋಕೇಶ್ ಅಟ್ಯಾಕ್ ಮಾಡಿದ್ದು ಈಗ ಬಂಧಿಸಲಾಗಿದೆ. ಕಾವೂರು ಪೊಲೀಸರಿಂದ ಕೋಡಿಕೆರೆ ಲೋಕೇಶ್ನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಹತ್ಯೆಯಾದ ರಾತ್ರಿ ಪ್ರತಿಕಾರಕ್ಕೆ ಯತ್ನಿಸಿತ್ತು ಲೋಕೇಶ್ ಅಂಡ್ ಗ್ಯಾಂಗ್. ಲೋಕೇಶ್ ಕೋಡಿಕೆರೆ ಗ್ಯಾಂಗ್ನಿಂದ ಪ್ರತಿಕಾರಕ್ಕೆ ಯತ್ನಿಸಲಾಗಿತ್ತು. ಮೀನು ವ್ಯಾಪಾರಿಯ ಅಟ್ಟಾಡಿಸಿ ಕೊಲೆಗೆ ಯತ್ನಿಸಿತ್ತು ಈ ಒಂದು ಗ್ಯಾಂಗ್. ಮೀನುಗಾರ ಮಹಿಳೆ ಬೊಬ್ಬೆ ಹಾಕಿದ್ರಿಂದ ಬಚಾವಾಗಲಾಗಿತ್ತು. ಇದು ಉಳ್ಳಾಲದ ಲುಕ್ಮಾನ್ ಹಲ್ಲೆಗೆ ಒಳಗಾಗಿದ್ದಂಥ ಪ್ರಕರಣ ಆಗಿದ್ದು ಕಾರ್ನಲ್ಲಿ ಬಂದು ಕೊಲೆಗೆ ಯತ್ನಿಸಲಾಗಿತ್ತು ಲೋಕೇಶ್ ಅಂಡ್ ಗ್ಯಾಂಗ್. ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಂಥ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಈ ಪ್ರತೀಕಾರ ಅನ್ನೋದು ಹೆಚ್ಚಾಗ್ತಾ ಇದೆ ಮತ್ತು ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಆಗಿತ್ತು. ಯಾಕಂದರೆ ಅವತ್ತು ಸುಹಾಸ್ ಶೆಟ್ಟಿ ಹತ್ಯೆ ಆದಂಥ ದಿನವೇ ಸಾಕಷ್ಟು ಚಾಕು ಇರಿತ ತಲ್ವಾರ್ನಿಂದ ಅಟ್ಯಾಕ್ ಮಾಡಿದಂಥ ಪ್ರಕರಣಗಳು ನಡೆದಿತ್ತು. ಅದೇ ರೀತಿಯಾಗಿ ಲೋಕೇಶ್ನಿಂದಲೂ ಕೂಡ ಅಟ್ಯಾಕ್ ಮಾಡಲಾಗಿತ್ತು. ಕಾವೂರು ಪೊಲೀಸರು ಈ ಕಾರಣಕ್ಕಾಗಿ ಕೋಡಿಕೆರೆ ಲೋಕೇಶ್ನನ್ನು ಹುಡುಕ್ತಾ ಇದ್ರು. ಇದೀಗ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹತ್ಯೆಯಾದ ರಾತ್ರಿ ಅಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಆದಂಥ ನೈಟೇ ಪ್ರತಿಕಾರ ತೀರಿಸ್ಕೊಳ್ಬೇಕು ಇದಕ್ಕೆ ಅಂತ ಯತ್ನಿಸಿದ್ರು. ಹಾಗಾಗಿ ಪಾಪ ಏನೂ ಅರಿಯದ ಏನೂ ತಿಳಿಯದ ಮೀನು ವ್ಯಾಪಾರಿಯನ್ನ ಅಟ್ಟಾಡಿಸ್ಬಿಟ್ಟಿದ್ರು. ಕಾರಿನಲ್ಲಿ ಬಂದು ಮರ್ಡರ್ ಮಾಡಬೇಕು ಅಂತ ಪ್ರಯತ್ನಿಸಲಾಗಿತ್ತು. ಆದರೆ ಅವತ್ತು ಒಂದು ಮಹಿಳೆ ಕೂಗಿದ್ರಿಂದ ಎಲ್ಲವೂ ಕೂಡ ಸರಿ ಹೋಗಿತ್ತು.